ಅತಿ ಹೆಚ್ಚು ಭದ್ರತೆ ಇರುವಂತಹ ಸ್ಥಳ ವಿಧಾನಸೌಧ. ಅಂತಹ ವಿಧಾನಸೌಧದಲ್ಲೇ ಕಳ್ಳತನ ನಡೆದಿದೆ. ವಿಧಾನಸೌಧದ ಸಚಿವರ ಕಚೇರಿಯಲ್ಲೇ ನಡೆದಂತಹ ಕಳ್ಳತನ ಇದು. ವಿಧಾನಸೌಧದ ಪ್ರಭಾವಿ ಸಚಿವರ ಕಚೇರಿಯಲ್ಲೇ ಕನ್ನ ಹಾಕಲಾಗಿದೆ. ಅದು 100 ಗ್ರಾಂ ಚಿನ್ನಾಭರಣ ಕಳ್ಳತನ ಆಗಿದೆ. ವಿಧಾನಸೌಧದಲ್ಲಿ ಭೈರತಿ ಸುರೇಶ್ ಅವರ ಕಚೇರಿ, ಆ ಕಚೇರಿಯಲ್ಲೇ ಕಳ್ಳತನ ನಡೆದಿದೆ. 300 ಗ್ರಾಂ ಚಿನ್ನಾಭರಣ ಹಾಗೂ 1.5 ಲಕ್ಷ ನಗದು ಇರುವಂತಹ ಚೀಲ, ಆ ಚೀಲವನ್ನ ಕಳ್ಳತನ ಮಾಡಲಾಗಿದೆ. ಕೆಲಸದ ನಿಮಿತ್ತ ಸಚಿವರ ಕಚೇರಿಗೆ ನವೀನ್ ಎಂಬುವ ವ್ಯಕ್ತಿ ಬಂದಿರ್ತಾರೆ. ಚಿನ್ನಾಭರಣ ಹಾಗೂ ದುಡ್ಡು ಇದ್ದಂತಹ ಕೈ ಚೀಲವನ್ನ ಅಲ್ಲೇ ಮರೆತು ಹೋಗಿದ್ದಾರೆ. ಮಾರನೇ ದಿನ ಬಂದು ನೋಡಿದಾಗ ಆ ಕೈ ಚೀಲ ಇರೋದಿಲ್ಲ. ಇದರಿಂದ ಗಾಬರಿಗೊಂಡಂತಹ ನವೀನ್ ಅವರು ವಿಧಾನಸೌಧ ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತಾರೆ. 300 ಗ್ರಾಂ ಚಿನ್ನಾಭರಣ ಹಾಗೂ 1.5 ಲಕ್ಷ ನಗದು ಇರುವಂತಹ ಚೀಲ. 300 ಗ್ರಾಂ ಚಿನ್ನಾಭರಣ ಕಳೆದುಕೊಂಡ ನವೀನ್ ಕಂಗಾಲಾಗ್ತಾರೆ. ವಿಧಾನಸೌಧ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ವಿಧಾನಸೌಧ ನೌಕರನಿಂದಲೇ 42 ಲಕ್ಷ ಮೌಲ್ಯದ ಚಿನ್ನಕ್ಕೆ ಕನ್ನ ಹಾಕಲಾಗಿರೋದು ಬಯಲಾಗಿದೆ. ಸಿಸಿಟಿವಿ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ DPARD ಗ್ರೂಪ್ನ ನೌಕರನ ಪಾತ್ರ ಇರೋದು ಗೊತ್ತಾಗಿದೆ. ಡಿ ಗ್ರೂಪ್ ನೌಕರ ಕೈ ಚೀಲ ಹಿಡಿದು ಹೋಗೋದು ಸಿಸಿಟಿವಿಯಲ್ಲಿ ಪತ್ತೆಯಾಗಿದೆ. ಹಾಗಾಗಿ ವಿಧಾನಸೌಧ ಪೊಲೀಸರು ಚಿನ್ನ ಕದ್ದ ಆರೋಪಿಯನ್ನ ಅರೆಸ್ಟ್ ಮಾಡಿದ್ದಾರೆ. ನವೀನ್ ಎಂಬುವವರು ಕೆಲಸದ ನಿಮಿತ್ತ ಸಚಿವ ಭೈರತಿ ಸುರೇಶ್ ಅವರ ಕಚೇರಿಗೆ ಬಂದಿರ್ತಾರೆ. ಅವರ ಕೈಯಲ್ಲಿದ್ದಂತಹ 300 ಗ್ರಾಂ ಚಿನ್ನಾಭರಣ ಮತ್ತು 1.5 ಲಕ್ಷ ರೂಪಾಯಿಯ ಚೀಲ ಅಲ್ಲೇ ಮರೆತು ವಾಪಸ್ ಹೋಗಿರ್ತಾರೆ. ಮಾರನೇ ದಿನ ಬಂದು ನೋಡಿದಂತಹ ಸಂದರ್ಭದಲ್ಲಿ ಕೈ ಚೀಲ ಇರೋದಿಲ್ಲ, ನಾಪತ್ತೆಯಾಗಿರುತ್ತೆ. ಗಾಬರಿಗೊಂಡಂತಹ ನವೀನ್ ತಕ್ಷಣ ವಿಧಾನಸೌಧ ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ. ಪೊಲೀಸರು ಪ್ರಕರಣ ದಾಖಲಿಸಿಕೊಳ್ತಾರೆ, ತನಿಖೆಯನ್ನ ಶುರು ಮಾಡ್ತಾರೆ. ಆಗ ಯಾರು ಕದ್ದಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಸಿಸಿಟಿವಿ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ. ವಿಧಾನಸೌಧದಲ್ಲಿ ಚಿನ್ನಕ್ಕೆ ಕನ್ನ ಹಾಕಲಾಗಿರುವಂತಹ ಪ್ರಕರಣ 108 ಅನುಮಾನವನ್ನ ಹುಟ್ಟುಹಾಕ್ತಾ ಇದೆ. ಅಸಲಿಗೆ ವಿಧಾನಸೌಧದ ಒಳಗೆ ಚಿನ್ನಾಭರಣ ಬಂದಿದ್ದಾದ್ರೂ ಹೇಗೆ? 100 ಗ್ರಾಂ ಚಿನ್ನಾಭರಣ ಹಾಗೂ ನಗದು ಬಂದಿದ್ದು ಹೇಗೆ ಅನ್ನುವಂಥ ಪ್ರಶ್ನೆ. ಕಾರಣ ಅಲ್ಲಿ ಹೈ ಸೆಕ್ಯೂರಿಟಿ ಇರುತ್ತೆ. ಈ ಹೈ ಸೆಕ್ಯೂರಿಟಿ ಕಣ್ತಪ್ಪಿಸಿ ಸಚಿವರ ಕಚೇರಿ ಬಂಗಾರ ತಲುಪಿದ್ದಾದ್ರೂ ಹೇಗೆ? ಪರಿಶೀಲನೆ ನಡೆಸದೆ ಚಿನ್ನಾಭರಣ ನಗದನ್ನ ಒಳಗ್ ಬಿಟ್ರೆ ಯಾಕಾಗಿ? ಮೆಟಲ್ ಡಿಟೆಕ್ಟರ್ ತಪಾಸಣೆ ಕೇವಲ ನೆಪಕ್ಕೆ ಮಾತ್ರ ಇದೆಯಾ ಅನ್ನೋ ಪ್ರಶ್ನೆ ಈಗ. ವಿಧಾನಸೌಧದ ಸಚಿವ ಭೈರತಿ ಸುರೇಶ್ ಕಚೇರಿಯಲ್ಲೇ ಕಳ್ಳತನ ಆಗಿದೆ ಹೌದು. ಆದರೆ 300 ಗ್ರಾಂ ಚಿನ್ನಾಭರಣ 1.5 ಲಕ್ಷ ನಗದು ವಿಧಾನಸೌಧದ ಒಳಗಡೆ ಬಿಟ್ಟಿದ್ಯಾರು? ಸೆಕ್ಯೂರಿಟಿ ಇರ್ಲಿಲ್ವಾ? ಮೆಟಲ್ ಡಿಟೆಕ್ಟರ್ ಕೆಲಸ ಮಾಡ್ತಾ ಇಲ್ವಾ? ಭದ್ರತಾ ವೈಫಲ್ಯನ ಇದು? ರಾಜ್ಯದಲ್ಲೇ ಹೈ ಸೆಕ್ಯೂರಿಟಿಯನ್ನ ಹೊಂದಿರುವಂತಹ ಶಕ್ತಿ ಸೌಧ ವಿಧಾನಸೌಧದಲ್ಲೇ ಕಳ್ಳತನ ಆಗಿರುವಂತದ್ದು. ವಿಧಾನಸೌಧದ ಒಳಭಾಗದಲ್ಲಿ ಅದರಲ್ಲೂ ಮುಖ್ಯವಾಗಿ ಪ್ರಭಾವಿ ರಾಜಕಾರಣಿಯವರ ಕಚೇರಿಯಲ್ಲಿ ಕಳ್ಳತನ ಆಗಿರುವಂಥದ್ದು ಈಗ ಸದ್ಯಕ್ಕೆ ಬಯಲಿಗೆ ಬಂದಿದೆ. ಈ ಕಚೇರಿಯ ಡಿ ಗ್ರೂಪ್ನ ನೌಕರರೇ ಕಳ್ಳತನ ಮಾಡಿದ್ದಾರೆ ಅನ್ನುವಂತಹ ಆರೋಪ ಸದ್ಯಕ್ಕೆ ಇರುವಂತಹದ್ದು. FIR ಕೂಡ ದಾಖಲಾಗಿದೆ. ಪ್ರಭಾವಿ ಸಚಿವರಲ್ಲಿ ಒಬ್ಬರಾದಂತಹ ಭೈರತಿ ಸುರೇಶ್ ಅವರು ಏನಿದ್ದಾರೆ ಅವರ ಕಚೇರಿಯಲ್ಲೇ ಕಳ್ಳತನ ಆಗಿರುವಂತಹದ್ದು. ಅದಕ್ಕೂ ಮುನ್ನ ಕಳ್ಳತನ ಆಗಿದೆ ಅನ್ನುವಂಥದ್ದು ನಮಗೆ ಗೊತ್ತಾಗೋದಕ್ಕೂ ಮುನ್ನ ನಾವು ಒಂದನ್ನು ಯೋಚನೆ ಮಾಡಬೇಕು. ಪೊಲೀಸರು ಸಾಕಷ್ಟು ಸೆಕ್ಯೂರಿಟಿಯನ್ನ ಹೊಂದಿರ್ತಾರೆ. CM ಇರಬಹುದು, ಸಾಕಷ್ಟು ಸಚಿವರು ವಿಧಾನಸೌಧದಲ್ಲಿ ಪ್ರತಿ
ಪ್ರತಿನಿತ್ಯ ಬರ್ತಾ ಇರ್ತಾರೆ. ಸೊ ಈ ಕಾರಣಕ್ಕಾಗಿ ವಿಧಾನಸೌಧದಲ್ಲಿ ಹೈ ಸೆಕ್ಯೂರಿಟಿ ಇರುತ್ತೆ. ಆದ್ರೆ ಆ ಹೈ ಸೆಕ್ಯೂರಿಟಿಯನ್ನ ಕಣ್ತಪ್ಪಿಸಿ ಹೇಗೆ ಚಿನ್ನಾಭರಣ ವಿಧಾನಸೌಧದ ಒಳಭಾಗಕ್ಕೆ ಬಂತು ಅನ್ನುವಂತಹ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡುವಂತದ್ದು. ಹಾಗಾದ್ರೆ ಭದ್ರತೆಯ ಲೋಪ ಇಲ್ಲಾಗಿದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಸಾಕಷ್ಟು ಸಾರ್ವಜನಿಕರಲ್ಲಿ, ಅದರ ಜೊತೆಗೆ ನಮ್ಮಲ್ಲೂ ಕೂಡ ಮೂಡ್ತಾ ಇದೆ. 300 ಗ್ರಾಂ ಚಿನ್ನ ಮತ್ತು 1 ಲಕ್ಷಕ್ಕೂ ಹೆಚ್ಚು ನಗದನ್ನ ಅವರು ವಿಧಾನಸೌಧದ ಒಳಭಾಗಕ್ಕೆ ತೆಗೆದುಕೊಂಡು ಬರ್ತಾರೆ. ಭೈರತಿ ಸುರೇಶ್ ಅವರ ಕೊಠಡಿಗೆ ತೆಗೆದುಕೊಂಡು ಬಂದು ಇಟ್ಟಿರ್ತಾರೆ. ಸೊ ಆದ್ರೆ ಆ ಬ್ಯಾಗ್ ಅನ್ನ ಮರೆತು ಹೋಗಿದ್ದೆ ಅನ್ನುವಂತಹ ಮಾತನ್ನ ಆ ಮಾಲೀಕರು ಯಾರು ಬ್ಯಾಗ್ ಅನ್ನ ತೆಗೆದುಕೊಂಡು ವಿಧಾನಸೌಧಕ್ಕೆ ಬಂದಿದ್ರು ಅವರು ಹೇಳ್ತಾ ಇರುವಂತಹದ್ದು. ಬ್ಯಾಗ್ ಅನ್ನ ಮರೆತು ಹೋಗಿದ್ದೆ, ನೆಕ್ಸ್ಟ್ ಡೇ ಬಂದು ನಾವು ಹುಡುಕಿದಾಗ ಬ್ಯಾಗ್ ಇರ್ಲಿಲ್ಲ ಅನ್ನುವಂತಹದ್ದನ್ನ ಈಗ FIR ಅಲ್ಲಿ ಅವರು ಮೆನ್ಷನ್ ಅನ್ನ ಮಾಡಿರುವಂತಹದ್ದು. ಆಗಿದ್ರೆ ಭೈರತಿ ಸುರೇಶ್ ಅವರ ರೂಮಿಗೆ ಅವ್ರು ಯಾಕೆ ಬಂದಿದ್ರು, ಯಾವ ಕೆಲಸದ ನಿಮಿತ್ತ ಬಂದಿದ್ರು, ಕೆಲಸದ ನಿಮಿತ್ತ ಬಂದ್ರೆ ಅವ್ರು ಯಾಕೆ ಚಿನ್ನಾಭರಣ ಮತ್ತು ನಗದನ್ನ ತೆಗೆದುಕೊಂಡು ಬಂದಿದ್ರು ಅನ್ನುವಂತಹ ಪ್ರಶ್ನೆ ಸದ್ಯಕ್ಕೆ ಇರುವಂತದ್ದು. ಇದಕ್ಕೆಲ್ಲವೂ ಕೂಡ ನವೀನ್ ಅವರೇ ಉತ್ತರವನ್ನ ಕೊಡಬೇಕಾಗತ್ತೆ. ಅದರ ಜೊತೆಗೆ ಈಗ ಪೊಲೀಸರು ಕೂಡ ತನಿಖೆಯನ್ನ ಚುರುಕುಗೊಳಿಸಿರುವಂತದ್ದು. ನವೀನ್ ಯಾಕೆ ಚಿನ್ನಾಭರಣವನ್ನ ತೆಗೆದುಕೊಂಡು ಬಂದ್ರು, ಅದರ ಜೊತೆಗೆ CCTVಯಲ್ಲಿ ಬ್ಯಾಗ್ ಅನ್ನ ತೆಗೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯ ಏನ್ ಕಂಡಿತು. ಸೊ ಆ ನಿಟ್ಟಿನಲ್ಲೂ ಕೂಡ ಕೆಲಸವನ್ನ ಈಗ ಆಲ್ರೆಡಿ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಒಬ್ಬ ವ್ಯಕ್ತಿಯನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಇರುವಂತದ್ದು. ಈಗಲಾದರೂ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತಾ, ಯಾಕೆ ಈ ರೀತಿಯಾದಂತಹ ಘಟನೆಗಳು ವಿಧಾನಸೌಧದಲ್ಲಿ ಪದೇ ಪದೇ ನಡೀತಾ ಇದೆ ಅನ್ನುವಂಥದ್ರ ಬಗ್ಗೆ ಪ್ರಮುಖವಾಗಿ ತನಿಖೆಯನ್ನ ನಡೆಸುತ್ತಾ ಅನ್ನುವಂಥದ್ದನ್ನ ಸದ್ಯಕ್ಕೆ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ವಿದ್ಯಾಶ್ರೀ SN ಸುವರ್ಣ ನ್ಯೂಸ್ ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.